ಎಲ್ಲಿಗೆ ಬಂತು ಅಣ್ಣ ಚಳವಳಿ ಮೆಗಾಫೈಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ತನಕ ಮಾಸ್ಟರ್ ಹಿರಣ್ಯ, ತೇಜಸ್ವಿ ಸೂರ್ಯ, ಅಶ್ವಥ್ ನಾರಾಯಣ್ ಮತ್ತು ತೇಜಸ್ವಿನಿ ಸಾಕಷ್ಟು ಮಾತಾಡಿದ್ದಾರೆ. ಇನ್ನು ನಿಮ್ಮಗಳ ಸರದಿ, ಯುವಕರ ಸರದಿ. ನಿಮ್ಮ ಪ್ರಶ್ನೆಗಳೇನು, ವೇದಿಕೆ ಮೇಲಿರುವಂತಹ ನಾಯಕರ ಉತ್ತರಗಳೇನು? ಕಮಾನ್, ನಾನು ಶುರು ಮಾಡ್ತಾ ಇದ್ದೀನಿ. ಎಲ್ಲಿಂದ ಆರಂಭ ಆಗ್ತಾ ಇದೆ? ಕಮಾನ್, ಹೆಣ್ಮಕ್ಳಿಂದ ಶುರು ಮಾಡಿ. ಅಣ್ಣ ಅವ್ರ ಚಳುವಳಿಯಿಂದ ನಮ್ಗೆ ಇಷ್ಟೊಂದು ವಿಚಾರ ಗೊತ್ತಾಗಿರೋದು. ಅಂಥದ್ರಲ್ಲಿ ಇಷ್ಟು ವರ್ಷದಿಂದ ಹೋರಾಟ ಆಗಿದೆ, ಸತ್ಯ ಒಪ್ಕೋತೀವಿ. ಯಾವ ಕಾರಣಾಂತರಗಳಿಂದ ಇಲ್ಲಿಗೆ ಅದು ಅಂದರೆ ವರ್ಕ್ ಆಗಲಿಲ್ಲ, ಅದನ್ನು ನಮಗೂ ಅಂತ ಮಾಹಿತಿ ಇಲ್ಲ. ಇಲ್ಲಿ ನಾವು ರಾಜಕಾರಣವನ್ನು ನಾವು ನೋಡಬೇಕು. ಯಾವುದೇ ಪಕ್ಷಕ್ಕೆ ಯಾಕೆ ನಾವು ಯೋಚನೆ ಮಾಡಬೇಕು? ಖಂಡಿತ ಕಾಂಗ್ರೆಸ್ ಇರ್ಬೋದು, ಇವಾಗ ಕಾಂಗ್ರೆಸ್ ಅವರಲ್ಲಿದ್ದಾರೆ, UPS ಪಕ್ಷ ಅಲ್ಲಿದೆ, ಒಪ್ಕೋತೀನಿ. ಆದರೆ ಅವ್ರದ್ದು ಒಬ್ರದೇ ತಪ್ಪು ಅಂತ ಅಲ್ವಲ್ಲ. ಈಗ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಯಾಕೆ ಬರ್ತಾ ಇಲ್ಲ, ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ, ಅದ್ರ ಬಗ್ಗೆ ನೀವು ಮುಂದಕ್ಕೆ ಬನ್ನಿ ಅಂತ ಹೇಳ್ಬೋದು. ಓಕೆ ಫೈನ್. ನೆಕ್ಸ್ಟ್ ಕಮಾನ್. ಯಾಕೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತೀರಾ? ನೀವು ಯಾಕೆ ಮಾಡಲ್ಲ? ಇಷ್ಟು ವರ್ಷ ನಾವು ಇಷ್ಟೊಂದು ಕಷ್ಟಪಡಬೇಕಾ ಒಂದೇ ಒಂದು ಜನಲೋಕಪಾಲ್ ಬಿಲ್ನ ಪಾಸ್ ಮಾಡೋದಕ್ಕೆ? ನಾವು ಇಷ್ಟು ಕಷ್ಟಪಟ್ಟು ಮತ್ತೆ ಬರಲ್ಲ ಅಂದರೆ ನಮಗೆ ಮತ್ತೆ ಬೇಸರ ಆಗುತ್ತೆ. ನಾವುಗಳೇ ಲಂಚ ಬೇಡ ಲಂಚಕೋರರನ್ನ ಜೈಲ್ಗೆ ಹಾಕಿ ಅಂತೀವಿ. ಎಷ್ಟೊಂದು ಕಡೆ ಸತ್ಯವಾಗ್ಲೂ ಹೇಳಿ, ಎಷ್ಟು ಕಡೆ ನಾವು ಲಂಚ ಕೊಟ್ಟಿಲ್ಲ, ಎಷ್ಟು ಕಡೆ ಸುಮ್ಮನೆ ಬಂದ್ಬಿಟ್ಟಿದ್ದೀವಿ ಲಂಚ ಕೊಡದೆ. ಇಲ್ಲ ರೀ ನೀವು ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ. ಈಗಲೂ ಸಹ ಪಾಸ್ಪೋರ್ಟ್ ಆಗಲ್ಲ ಲಂಚ ಕೊಟ್ಟು. ಎಲ್ಲ ಸರಿ ಇದ್ದು ಕಮಿಷನರಿಂದ ಹೇಳಿದ್ರು ಒಬ್ಬ ಕಾನ್ಸ್ಟೇಬಲ್ ಲಂಚ 500 ರೂಪಾಯಿ ಇಸ್ಕೊಂಡಾಗ ಮಾತ್ರ ಅವನು ಪಾಸ್ಪೋರ್ಟ್ನ ಸೈನ್ ಹಾಕಿ ಕಳಿಸ್ತಾನೆ. ಇಂಥ ಪರಿಸ್ಥಿತಿಲಿದ್ದೀವಿ. ಮೊದಲು ಈ ಲೋಕಪಾಲ್ ಬಿಲ್ ಪಾಸ್ ಆಗುತ್ತೆ, ಅದ್ರ ಬಗ್ಗೆ ಮಾತಾಡ್ತೇನೆ ಖಂಡಿತ. ಆದರೆ ಮೊದಲು ದಯವಿಟ್ಟು ಇಲ್ಲಿರೋರು ಮಾತಾಡೋಕೆ ಮುಂಚೆ ಪ್ರಾಮಿಸ್ ಟು ಯೋರ್ ಸೆಲ್ಫ್, ನಾನು ಇನ್ಮೇಲಿಂದ ಲಂಚ ಕೊಡಲ್ಲ ಅಂತ. ದಯವಿಟ್ಟು ಆ ಕೆಲಸ ಮೊದಲು ಮಾಡಿ. ಖಂಡಿತ ಲೋಕಪಾಲ್ ಬಿಲ್ ಪಾಸ್ ಆಗುತ್ತೆ. ಮೊದಲು ಆ ಕೆಲಸ ಮಾಡಿದ್ಮೇಲೆ ಪಾಸ್ ಆಗುತ್ತೆ. ನನ್ನ ಪ್ರಶ್ನೆ, ಮ್ಯಾಮ್ ಹೇಳ್ತಿದ್ರು ಅಣ್ಣಾ ಹಜಾರೆ, ತೇಜಸ್ ಅವ್ರು ಹೇಳುವಾಗಲೂ ಹೇಳಿದ್ರು, ಈ ಅಣ್ಣಾ ಹಜಾರೆ ಗುಂಪು ವರ್ಷದ ಹಿಂದೆ ಶುರುವಾಯಿತು. ಬರ್ತಾ ಅಲ್ಲಲ್ಲೇ ಒಂದೊಂದು ಕೊಂಕುಗಳು ಶುರುವಾಯಿತು. ಅಲ್ಲಿರೋರು ಯಾರೋ ಸರಿ ಇಲ್ಲ, ಇನ್ಯಾರಿಗೋ ಇನ್ನೊಂದು ಕೇಸ್ಗಳಾಗೋಕ್ಕೆ ಶುರುವಾಯಿತು. ಹಾಗೆ ಗುಂಪು ಹಾಗೆ ಸೈಲೆಂಟ್ ಆಗೋಕ್ಕೆ ಶುರುವಾಯಿತು. ಜನಕ್ಕೆ ಎಲ್ಲೋ ಅಣ್ಣಾ ಹಜಾರೆ ಟೀಮೇ ಏನೋ ಸರಿ ಇಲ್ವೇನೋ, ಅವ್ರದಲ್ಲೇ ಏನೋ ಭ್ರಷ್ಟಾಚಾರ ಇದೆ ಅಂತ. ನನ್ನ ಪ್ರಶ್ನೆ, ನಾವು ಯಾಕೆ ಆ ಟೀಮ್ ಬಗ್ಗೆ ಇವಾಗ ಮಾತಾಡಬೇಕು? ನಮಗೆ ಬೇಕಾಗಿರೋದು ಲೋಕಪಾಲ್ ಬಿಲ್ ಅಷ್ಟೇ. ಲೋಕಪಾಲ್ ಬಿಲ್ ಬೇಕು. ಲೋಕಪಾಲ್ ಬಿಲ್ ಸರ್ಕಾರ ಮಾಡಿದ್ದು ಬೇಡ ನಮ್ಗೆ. ಅಣ್ಣಾ ಹಜಾರೆನೂ ಬೇಡ. ಅಣ್ಣಾ ಹಜಾರೆ ಒಬ್ಬ ವ್ಯಕ್ತಿ, ನಮಗೆ ದಾರಿ ತೋರಿಸಿದ್ದಾರೆ. ಈಸ್ ಅ ಲೀಡರ್. ಸರಿ, ನಾವು ಒಪ್ಕೊಳ್ತೇನೆ. ಅವ್ರು ಸುತ್ತಮುತ್ತ ಸಾವಿರಲ್ಲಿ ಅವರೇ ಲಂಚ್ಕೋರಾಗಿ ಬೇಕಾಗಿಲ್ಲ. ಲೋಕಪಾಲ್ ಬಿಲ್ ಪಾಸ್ ಮಾಡಿ. ಅವ್ರ ಹಿಂದೆ ಇರೋ ನಮಗೆ ಸಂಬಂಧ ಇಲ್ಲ. ಅದು ಸರಿ ಇದೆ ಅಲ್ವಾ? ಎಲ್ಲ ಸರಿ ಇದೆ ಅಂತ ಎಲ್ರಿಗೂ ಗೊತ್ತು. ಇನ್ನು ಪಾಸ್ ಮಾಡೋದಕ್ಕೆ ಆಗ್ತಂದ್ರೆ ಇವಾಗ ನಾನು ಹೇಳ್ತಿರೋದು, ನಮ್ಮ ಎಲ್ಲ ರಾಜಕೀಯ ಪಕ್ಷಗಳನ್ನೆಲ್ಲ ನಾನು 60 ವರ್ಷದಿಂದ ಸ್ಟಡಿ ಮಾಡಿದ್ದೀನಿ. ನಾನು ಸ್ವಾತಂತ್ರ್ಯ ಪೂರ್ವ ಕೂಡ ಇದ್ದವನು. ನಾನು ರಂಗದ ಮೇಲೆ ನಿಂತಾಗ ಕೂಡ ಪಕ್ಷಾತೀತನಾಗಿ ಜಾತ್ಯತೀತನಾಗಿ ಇರ್ತೇನೆ. ನಾನು ಇವತ್ತವರೆಗೂ ನಾನು ಯಾವ ಪಕ್ಷಕ್ಕೂ ಸೇರಿಲ್ಲ. ಬಂದವರೆಲ್ಲ ನನಗೆ ಬೇಕಾದವರೇ. ನೀವುಗಳೆಲ್ಲ ಹೇಳಿದ ಕ್ರೋಢೀಕರಿಸಿ ನಾನು ಹೇಳ್ತೀನಿ ಕೇಳಿ. ಯಾವ ಪಕ್ಷದವರೇ ಆಗಲಿ, ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ರಾಜ್ಯಗಳಲ್ಲಾಗಲಿ, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಒಪ್ಪಲ್ಲ. ಯಾಕೆಂದರೆ ಮಹಾಪಾಪ ಅದು. ಇವಾಗ ಈ ಲೋಕಪಾಲ್ ಬಿಲ್ ಬಂತು ಅಂದರೆ ಇವನು ನಮ್ಮ ತೇಜಸ್ವಿ ಹೇಳಿದ ಮಾತು ನಿಜ. ಹೆಚ್ಚು ಕಮ್ಮಿ ಎಲ್ಲ ಅಲ್ಲಿಗೆ ಹೋಗಬೇಕಾಗತ್ತೆ. ಅದು ಆತ್ಮಹತ್ಯೆ ಅಲ್ವಾ, ಮಹಾಪಾಪ ಅಲ್ವಾ? ಅದನ್ನು ಮಾಡ್ಕೊಳ್ಳಲ್ಲ. ಇವರು ಬಂದಾಗ ಅವ್ರು ತರಲಿಲ್ಲ, ಅವ್ರು ಬಂದಾಗ ಇವ್ರು ತರಲಿಲ್ಲ. ಯಾಕೆ ಅಂದರೆ ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಗೋವಾಕ್ಕೂ ಕರ್ನಾಟಕಕ್ಕೂ ಮಧ್ಯ ಒಂದು ಬ್ರಿಡ್ಜ್ ಬಿದ್ದೋಯ್ತು. ಇದಾಗಿ ಕತ್ತರಿಸಿ ಟೇಪನ್ನ ಬಂದ ಮಾರನೇ ದಿನ ಬ್ರಿಡ್ಜ್ ಬಿದ್ದೋಯ್ತು. ಇಲ್ಲಿ ಯಾವ ಪಕ್ಷದವ್ರು? ಆವಾಗ ಗೋವಾದಲ್ಲಿ ಇದ್ದದ್ದು ಬೇರೆ ಪಕ್ಷ, ಇಲ್ಲಿದ್ದದ್ದು ಬೇರೆ. ಆ ಪಕ್ಷದ ಹೆಸರಿಡಲ್ಲ, ಇಲ್ಲಿದ್ದದ್ದು ಬೇರೆ ಪಕ್ಷ ಅಂದಾಗ ಪಕ್ಷವನ್ನು ನೀವು ದಯವಿಟ್ಟು ದೃಢೀಕರಿಸಿ ಹೇಳಿದ್ರು ಒಂದೇ, ಹೇಳಿದ್ರು ಒಂದೇ. ಇಲ್ಲಿರ್ತಕ್ಕಂಥ ರಾಜಕಾರಣಿ ಅನ್ನಿ. ಪದ್ಮಶ್ರೀ ಅವಾರ್ಡ್ಸ್ ಕೊಡ್ತೀರಾ, ಪದ್ಮಭೂಷಣ ಅವಾರ್ಡ್ಸ್ ಕೊಡ್ತೀರಾ, ಅಂಥ ವ್ಯಕ್ತಿಗಳನ್ನ ನಿಲ್ಲಿಸಿ ನೀವು ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ. ನಾವು ಯಾಕೆ ವೋಟ್ ಮಾಡಲ್ಲ? ಅವ್ರು ಯಾಕೆ ನಮಗೆ ತಂದ್ಕೊಡಲ್ಲ? ಲೋಕಪಾಲ್ ಮಸೂದೆ ತಂದ್ಕೊಡ್ತಾರೆ. ಅರವಿಂದ್ ಕೇಜ್ರಿವಾಲ್ಗೆ ಕೊಡಿ. ಅದೇ ಅರವಿಂದ್ ಕೇಜ್ರಿವಾಲ್ ಮೇಲೆ ಅಷ್ಟು ದೋಷ ಆರೋಪಿಸೋರು ಕೊಡಿ ಒಂದು ಸೀಟ್ ಅವ್ರಿಗೆ. ಅವ್ರು ಯಾಕೆ ಬಿಲ್ ಪಾಸ್ ಮಾಡಲ್ಲ? ಎಲ್ಲರೂ ರಾಜಕಾರಣಿಗಳಿರೋರು ಎಲ್ಲರೂ ಶುದ್ರ. ಅಲ್ಲಿ ರಾಜಕಾರಣಿಗಳ ಬಗ್ಗೆ ಇಷ್ಟೊಂದು ಗ್ರಹಿಕೆ ಮಾಡಿದಿರಿ, ಫೀಲ್ಡ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ. ನಿಮ್ ಕಾನ್ಸ್ಟಿಟ್ಯೂಯೆನ್ಸಿ ಹೇಳಲಿಲ್ಲ ನನಗೆ. ಬೆಂಗಳೂರು ದಕ್ಷಿಣ ಅಲ್ಲ, ಅಲ್ಲಿ ಯಾರ್ಯಾರು ನಿಲ್ತಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕಲ್ಲ. ಮೇಡಮ್ ಅವ್ರಿಗೆ ಭಯ ಇದೆ, ಅವ್ರ ಹೆಸರು ಕಾನ್ಫಿಡೆನ್ಸ್ ಹೇಳಿದ್ರೆ ಅವ್ರ ಹೆಸರು ತೆಗೆಸ್ಬಿಡ್ತಿರೋ ಅಂತ. ಇವತ್ತು ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಎಲ್ಲಾ ಕ್ಲಾಸ್ ಅನ್ನು ನಾವು ಫಾಲೋ ಮಾಡಿಬಿಟ್ರೆ ಈ ದೇಶದಲ್ಲಿ ಜಾತೀಯತೆ ಇರೋಂಗಿಲ್ಲ, ದೌರ್ಜನ್ಯ ಇರೋಂಗಿಲ್ಲ, ವರದಕ್ಷಿಣೆ ಕಿರ್ಕೊಳ ಆಗೋಂಗಿಲ್ಲ, ಮರ್ಡರ್ ಮಾಡೋಂಗಿಲ್ಲ, ಭ್ರಷ್ಟಾಚಾರಿಗಳು ಇರೋಂಗಿಲ್ಲ. ಒಬ್ಬ ಎಲೆಕ್ಷನ್ ನಲ್ಲಿ ನಿಂತವನು ಎಕ್ಸ್ಪೆನ್ಸಸ್ ಜಾಸ್ತಿ ಆದ್ರೆ ಅನರ್ಹಗೊಳ್ತಾನೆ. ಅಂತ ಬ್ಯೂಟಿಫುಲ್ ಲಾಸ್ ಇದೆ. ನೀವು ಫಾಲೋ ಮಾಡದೇ ಇದ್ರೆ, ಅದನ್ನ ನಾವು ಅನುಸರಣೆ ಮಾಡದೇ ಇದ್ರೆ, ನಾವು ಆರ್ಗ್ಯುಮೆಂಟ್ ಸೇಕ್ ಐ ಆಮ್ ನಾಟ್ ಫಾರ್ ಏನು ವಂಶಾವೃದ್ಧಿಯ ಪಾಲಿಟಿಷಿಯನ್ ನಾನು ಮಾಡೋದಿಲ್ಲ. ಒಬ್ಬ ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾನೆ, ಒಬ್ಬ ಡಾಕ್ಟರ್ ಮಗ ಡಾಕ್ಟರೇ ಓದ್ತಾನೆ. ಪ್ರೊಫೆಷನ್ ಅಂತ ತಗೊಳ್ತೀವಿ. ಪಾಲಿಟಿಕ್ಸ್ ಪ್ರೊಫೆಷನ್ ಅಲ್ಲ, ಸೇವೆ. ಇವತ್ತು ಮಾತನಾಡ್ತಕ್ಕಂಥ ಜನ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಇನ್ನೊಬ್ಬರ ಬಗ್ಗೆ
ಕುಟುಂಬಗಳು ಅಂತ ಹೇಳಿದ್ರೆ ತ್ಯಾಗ ಬಲಿದಾನ ಮಾಡುವಂತ ಕುಟುಂಬಗಳು ಬಂದ ತಕ್ಷಣ ಗುಂಡೆ ಹಾಕ್ತಾರೆ. ಸಾರಿ ಫಾರ್ ಇಂಟರಪ್ಷನ್. ಏನು ಅಂತಂದ್ರೆ ಡಾಕ್ಟರ್ ಮಗ ಡಾಕ್ಟರ್ ಓದ್ತಾರೆ ಅಂದ್ರೆ ಕಷ್ಟಪಟ್ಟು ಓದಿರ್ತಾರೆ, ಕಾಪಿ ಹೊಡೆದ ಪಾಸ್ ಆಗಿರ್ತಾರೆ. ರಾಜಕಾರಣಿ ಒಂದ್ ನಿಮಿಷ ಸಾರಿ ಒಬ್ಬ ರಾಜಕಾರಣಿ ಒಂದು ಕೌನ್ಸಿಲರ್ ಆಗ್ಬೇಕಾದ್ರೆ, ಒಂದು MLA ಆಗ್ಬೇಕಾದ್ರೆ, ಒಂದು MP ಆಗ್ಬೇಕಾದ್ರೆ ಅವನ್ ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತಾನೆ ಗೊತ್ತಾ ನಿಮಗೆ? ಅವನಿಗೆ ಪರ್ಸನಲ್ ಲೈಫ್ ಇದೆಯಾ ಅಂತ ಗೊತ್ತಾ ನಿಮಗೆ? ಅವನ ಜೊತೆ 10-20 ಜನ ಹೋಗ್ತಾರೆ, ಅವ್ರಿಗೆ ಊಟ ತಿಂಡಿ, ಅದು ಹ್ಯುಮ್ಯಾನಿಟಿ. ನೀವು ಆಮೇಲೆ ದುಡ್ಡು ತಗೊಳ್ಳೋದು, ಬಡವರಿಗೆ ದುಡ್ಡು ಹಂಚಕ್ ಹೋಗ್ತೀವಲ್ಲ, ಮಾಸ್ಟರ್ ಹಿರಣ್ಯಾಜಿ ಕೂಡ ಲಂಚಾವತಾರ ಅಲ್ಲ ಅದೆಲ್ಲ ತೋರಿಸಿದ್ದಾರೆ. ನೀವು 500 ರೂಪಾಯಿ ಅವನಿಗೆ ಹಸಿವೆ ಇದೆ ಈ ದೇಶದಲ್ಲಿ, ಅವನಿಗೆ ದುಡ್ಡು ಕೊಡೋದು ನಿಮಗೆ ಲಂಚ ಅದು ಅಂತ ಅನ್ಸೋದಿಲ್ಲ. ನೀರಿರೋದಿಲ್ಲ, ಮನೆ ಇರೋದಿಲ್ಲ, ಹಸಿವೆಯಿಂದ ಇರ್ತಾನೆ. ಅದೆಲ್ಲ ಅದನ್ನ ಲಾಜಿಕ್ ಆಗಿ ನೀವು ತರ್ಕಕ್ಕೋಸ್ಕರ ಡಿಬೇಟ್ ಮಾಡಿದ್ರೆ ನಾನು ಮಾಡ್ಬೋದು, ನೀವು ಮಾಡ್ಬೋದು, ಅದೆಲ್ಲ ಪ್ರಶ್ನೆ. 65 ವರ್ಷ. ಒಂದ್ ನಿಮಿಷ ಬ್ರದರ್, ನೀವು ಕೂತ್ಕೊ ಒಂದ್ ನಿಮಿಷ. ವೈಯಕ್ತಿಕ ನಿಲುವನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ದಯಮಾಡಿ ಕೇಳಿಕೊಳ್ಳಿ. ನನ್ನ ಪಕ್ಷದ ತಿಳ್ಕೊಳ್ಳಿ, ನೀವು ಕೇಳಿಸ್ಕೊಳ್ಬೇಕು. ನನ್ನ ಪಕ್ಷದ ಪ್ರಶ್ನೆ ಏನಿಲ್ಲ. ವಂಶ ಪಾರಂಪರ್ಯ ರಾಜಕೀಯದ ಬಗ್ಗೆ ವಂಶ ಯಾವ ವಂಶ? ಮಹಾತ್ಮ ಗಾಂಧಿ ವಂಶ, ಮಹಾತ್ಮ ಗಾಂಧಿ ನೆಹರು ವಂಶ, ದೇಶಕ್ಕೋಸ್ಕರ ಜೈಲಿಗೆ ಹೋದ ವಂಶ. ನೀವು ಡಿಫರ್ ಆಗ್ಬೋದು ನನ್ನ ಜೊತೆ. ಮತದಾರರು ಎಲ್ಲಿ ನೋಡಿದ್ರು ಅವ್ರ ಪ್ರಶ್ನೆ ಅಲ್ಲ. ನೀವೀಗ ಗೂಡ್ಸೈರಿ ಗಾಂಧಿಯನ್ನ ಕೊಂದವರು ಹೇಳುವ ನೀತಿಗಳಿಗೆ ನಾನು ವಿಚಾರ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಯಾಕೆ ಅವಶ್ಯಕತೆ ಇಲ್ಲ? ಹೌದು, ಗೋಡ್ಸೆ ಯಾಕೆ ಕೊಂದ್ರು ಗಾಂಧಿಯನ್ನ? ಅಹಿಂಸೆ ಹೇಳಿದ ಗಾಂಧೀಜಿಯನ್ನ ಕೊಂದದ್ದು ತಪ್ಪಲ್ವಾ? ಅಣ್ಣಾ ಹಜಾರೆಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಜನಲೋಕಪಾಲ್ ಬಿಲ್ ನಾವು ಬರ್ತೀವಿ. ಯಾರಿಲ್ಲ, ಬಿಸಿ ರಕ್ತ ಇದೆ. ಇವತ್ತಿನ ಕಾಂಗ್ರೆಸ್, ಅಧಿಕಾರದಲ್ಲಿರೋ ಕಾಂಗ್ರೆಸ್ ಅನ್ನ ನೋಡಬೇಡಿ. 65 ವರ್ಷಗಳ ಹಿಂದೆ, 125 ವರ್ಷಗಳಲ್ಲಿ 60 ವರ್ಷ ದೇಶಕ್ಕೋಸ್ಕರ ಯಾವ ಗಾಂಧಿ ತಾತ ಬ್ಯಾರಿಸ್ಟರ್ ಆಗಿದ್ದವರು ಪರದೇಶದಲ್ಲಿ ಇರಬಹುದಾಗಿತ್ತು. ಬಟ್ಟೆ ಬಿಚ್ಚಿ ಹಸಿವಿನಿಂದ ಸತ್ತು ದೇಶಕ್ಕೋಸ್ಕರ ಹೋರಾಟ ಮಾಡಿ. ಇಲ್ಲಿ ಗಾಂಧಿ ಬಗ್ಗೆ ಮಾತಾಡಬೇಡಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ನಿಜವಾಗ್ಲೂ. ದಯವಿಟ್ಟು ಕೊಂದು ಬಿಟ್ರು ಗಾಂಧಿ ತಾತನ ಗುಂಡಾಕ್ಬಿಟ್ರು. ಸಿಗದೇ ಇಲ್ಲ ಈ ದೇಶಕ್ಕೆ. ಅಹಿಂಸೆ ಹೇಳಿದ ತಾತನನ್ನ ಹಿಂಸೆ ಮಾಡಿ ಕೊಂದ ದೇಶ ಇದು. ಕೆಲವರು ಗಾಂಧಿನ ಅಲ್ಕೊಂಡ್ರು ಸಿದ್ಧಾಂತಗಳನ್ನ ಇವರೆಲ್ಲ ಕೊಲ್ತಾ ಇದ್ದಾರೆ. ನೀವು ಗಾಂಧಿ ಫಿಲಮ್ ನೋಡಿದ್ದೀರಾ? ಅಟೆಂಡ್ ನೋಡಿದ್ದೆ. ಗಾಂಧಿ ಲೈಫ್ ಪೂರ್ತಿ ಓದಿದ್ದೀರಾ? 16 ಬುಕ್ ಬರೆದಿದ್ದಾರೆ. ಓದಿದ್ದೀನಿ. ಅಷ್ಟು ಓದಿದ್ದೀರಾ? ಅಲ್ಲ, ಗಾಂಧಿ ಬುಕ್ ಅನ್ನು ಓದಿದ್ದೀನಿ. ಗಾಂಧಿ ಬಗ್ಗೆ ಎಲ್ಲರೂ ಬರ್ದಿರೋದು ಓದಿಲ್ಲ. 8 ಓದೋಕ್ಕಾಗಿರೋದು, ಇನ್ನು 4 ಓದಬೇಕು ನಾವು. ಇದರಲ್ಲಿ ಒಂದು ಸೀನ್ನ ನಾನು ನಿಮ್ಗೆ ಹೇಳ್ತೀನಿ. ಜಿನ್ನ ಅವ್ನ ಮಾತು ಕೂಗ್ತಾರೆ ಅವ್ರ ಮನೇಲಿ, 2ನೇ ಬಟವಾಡೆ ನಾನು ಇಡ್ತಾ ಇದ್ದೀನಿ, ನೀವು ಮೊದಲನೇ ಬಾರಿಗೆ ನನ್ನನ್ನು 1 ವರ್ಷ ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಪ್ರಧಾನಮಂತ್ರಿ ಮಾಡಿದ್ದಾರೆ, ನಾನು ಪಾಕಿಸ್ತಾನ ಕೇಳೋದಿಲ್ಲ ಅಂತ ಹೇಳಿಬಿಟ್ಟೆ. ನಾನು ಸಿನಿಮಾ ನೋಡಿ ಹೇಳ್ತಾ ಇಲ್ಲ, ಇದು ಅಥೆಂಟಿಕ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಪ್ರೀ ಇಂಡಿಪೆಂಡೆನ್ಸ್ ಬದುಕಿದ್ದವನು. ಅದಾದ ಮೇಲೆ ಗಾಂಧೀಜಿಯವರು ವರ್ಕಿಂಗ್ ಕಮಿಟಿ ಕರೀತಾರೆ. ವರ್ಕಿಂಗ್ ಕಮಿಟಿನಲ್ಲಿ 12 ಜನ ಕೂತ್ಕೋತಾರೆ. ದಯವಿಟ್ಟು ಯುವ ಜನ ಇದೆಲ್ಲ ಕೇಳಿ. 12 ಜನ ಕೂತ್ಕೋತಾರೆ. ಈ ಕಡೆ ಪಟೇಲ್, ಈ ಕಡೆ ನೆಹರು ಕೂತ್ಕೋತಾರೆ. ಗಾಂಧೀಜಿ ಕೂತ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋಗಬೇಕು ನಾಡಿದ್ದು. ಚೀಟಿ ತೊಗೊಂಡು 2 ಹೆಸರು ಬರೀತಾರೆ. ಇವರೇ ಬರೀತಾರೆ, ಬಾಬೂಜಿಯವರೇನೆ. ಮೇಲ್ಗಡೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಕೆಳಗಡೆ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಬರೆದ್ಬಿಟ್ಟು ಅದು ಸೀಕ್ರೆಟ್ ಬ್ಯಾಲೆಟಿಂಗ್ ಮಡಿಸ್ಬಿಟ್ಟು ಅಲ್ಲಿಂದ ಕೊಡ್ತಾ ಬರ್ತಾರೆ. ಆಚಾರ್ಯ ಕೃಪಲಾನಿ, ಗಡಿನಾಡ್ ಗಾಂಧಿ, ಅಂಬೇಡ್ಕರ್ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಬರುತ್ತೆ ಸರ್. ಅಶ್ವತ್ಥನಾರಾಯಣ್ ಬಂದ ಮೇಲೆ ಚೀಟಿ ಓಪನ್ ಮಾಡ್ತಾರೆ, ಕ್ಲೋಸಪ್ ಕೊಡ್ತಾರೆ. ಅದಕ್ಕೆ 12 ಜನರ ಓಟು ಪಟೇಲಿಗೆ ಬಿದ್ದಿರುತ್ತೆ, 1 ಓಟು ನೆಹರು ಬಿದ್ದಿರೋದಿಲ್ಲ. 1 ಓಟು ಬಿದ್ದಿರೋದಿಲ್ಲ ರೀ. ಆವಾಗ ಗಾಂಧೀಜಿ ಏನು ಹೇಳ್ತಾರೆ ಗೊತ್ತಾ? ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ, ವಿಲ್ ಯು ಕೈಂಡ್ಲಿ ಟೇಕ್ ಬ್ಯಾಕ್ ಯುವರ್ ನಾಮಿನೇಷನ್? ಪಟೇಲ್ ಜೋರ ನಕ್ಬಿಟ್ಟು ಎದ್ದು ಚೀಟಿ ಗಿಟಿ ಅಂತ ಐ ಆಮ್ ಟೇಕಿಂಗ್ ಬ್ಯಾಕ್ ಮೈ ನಾಮಿನೇಷನ್ ಅಂತೇಳಿ ಗಾಂಧಿಗಾಗಿ ನಮಸ್ಕಾರ ಮಾಡಿ ಎದ್ದು ಹೊರಟೋಗ್ತಾರೆ. ಅವತ್ತೇನಾದರೂ ಪಟೇಲಿಗೆ ಕೊಟ್ಟಿದ್ದಿದ್ರೆ ದೇಶ 2 ಭಾಗ ಆಗ್ತಿತ್ತ? ಆದ್ದರಿಂದ ನಾಥೂರಾಮ್ ಗೋಡ್ಸೆ ಕೊಂದಿದ್ದು 1 ಜೀವನ, ನಿಮ್ಮ ಗಾಂಧೀಜಿ ಕೊಂದಿದ್ದು 120 ಕೋಟಿ ಜೀವಗಳನ್ನು ಇವತ್ತು ಕೊಂದಿದ್ದಾರೆ. ಓಕೆ ಮತ್ತಷ್ಟು ಮಾತಾಡೋಣ. ಸೊ ಇನ್ನು ಉಳಿದಂಥ ನಿಮ್ಮ ಪ್ರಶ್ನೆಗಳೇನು, ನಾಯಕರ ಉತ್ತರಗಳೇನು ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಮರಳಿ ಬರೋಣ. ದಯವಿಟ್ಟು ದೇಶಕ್ಕೋಸ್ಕರ ಸೇವೆ ಮಾಡಿ. ತುಫಾನ್ ಬರಕ್ಕಿಂತ ಮುಂಚೆ ಸೈಲೆನ್ಸ್ ಬರುತ್ತೆ ಗೊತ್ತಾ? ಫಸ್ಟ್ ಆ ಸೈಲೆನ್ಸ್ ಇದು ಲಾಸ್ಟ್ ಚಾನ್ಸ್ ನಿಮಗೆ. ಇಲ್ಲಿ ಎಂಪಿಸ್ ಕರ್ಸಿಲ್ಲ, ನಿಮ್ಮನ್ನ ಕರ್ಸ್ಬಿಟ್ಟು ನಿಮ್ಮನ್ನ ಕ್ವೆಶ್ಚನ್ ಕೇಳ್ತಾ